ನಮಸ್ಕಾರ ವೀಕ್ಷಕರೇ. ಲವ್ ಜಿಹಾದ್ ಪ್ರಕರಣಗಳು ತಾರಕಕ್ಕೇರ್ತಾ ಇರೋ ಹೊತ್ತಲ್ಲಿ ಛತ್ತೀಸ್ಗಢದಿಂದ ಒಂದು ಹೊಸ ರೀತಿಯ ಅಪ್ಡೇಟ್ ಬರ್ತಾ ಇದೆ. ಅದೇನು ಅಂದ್ರೆ ಇನ್ಮುಂದೆ ಅಲ್ಲಿ ಯಾರಾದ್ರೂ ಅಂತರ್ಧರ್ಮೀಯ ಮದುವೆ ಆದ್ರೆ ಅಂದ್ರೆ ಮುಸ್ಲಿಂ ವ್ಯಕ್ತಿ ಇತರೆ ಧರ್ಮೀಯರನ್ನ ಮದುವೆ ಆಗ್ಬೇಕು ಅಂದ್ರೆ ಅದಕ್ಕೆ ವಕ್ಫ್ ಬೋರ್ಡ್ ಕಡೆಯಿಂದ ಒಪ್ಪಿಗೆ ಕಡ್ಡಾಯ. ಅವರು ಪರ್ಮಿಷನ್ ಕೊಟ್ರೆ ಮಾತ್ರ ಈ ರೀತಿ ಮದುವೆಗಳು ನಡೆಯುತ್ತೆ. ಪರ್ಮಿಷನ್ ಇಲ್ಲದೆ ಇದ್ರೆ ಈ ಮದುವೆಗಳಿಗೆ ಧಾರ್ಮಿಕ ಮಾನ್ಯತೆ ಅಥವಾ ಧಾರ್ಮಿಕ ಸಿಂಧುತ್ವ ಇರೋದಿಲ್ಲ ಅಂತ ಹೇಳಲಾಗಿದೆ. ಹಾಗಿದ್ರೆ ಇದರಿಂದ ಯಾರಿಗೆ ಯಾವ ರೀತಿಯ ಅನುಕೂಲ ಆಗಲಿದೆ, ಸಮಾಜಕ್ಕೆ ಇದು ಪೂರಕವಾ ಅಥವಾ ಮಾರಕವಾ, ಇದರಿಂದ ಲವ್ ಜಿಹಾದ್ಗೆ ಕಡಿವಾಣ ಬೀಳುತ್ತಾ ಅಥವಾ ಜಿಹಾದ್ಗೆ ಅಧಿಕೃತ ಬೆಂಬಲ ನೀಡಿದಂತೆ ಆಗಲಿದೆಯಾ? ಹೀಗೆ ಸಾಕಷ್ಟು ಪ್ರಶ್ನೆಗಳು ಮುನ್ನೆಲೆಗೆ ಬಂದು ಚರ್ಚೆಗೆ ದಾರಿ ಮಾಡಿಕೊಡ್ತಾ ಇದೆ. ಇದರ ಬಗ್ಗೆ ವಕ್ಫ್ ಬೋರ್ಡ್ ಚೇರ್ಮನ್ ಕೂಡ ಮಾತನಾಡಿದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಹಿರಿಯರು ಒಂದು ಮಾತನ್ನ ಹೇಳ್ತಾರೆ. ಅದೇನಂದ್ರೆ, ನಮ್ಮ ತಟ್ಟೆಯಲ್ಲಿರೋದನ್ನ ನಾವು ತೆಪ್ಪಗೆ ತಿನ್ಕೊಂಡಿದ್ರೆ ಎಲ್ಲವೂ ಚೆನ್ನಾಗಿರುತ್ತೆ, ಎಲ್ಲರೂ ಚೆನ್ನಾಗಿರ್ತಾರೆ ಅಂತ. ಯಾವಾಗ ನಾವು ಬೇರೆಯವರ ತಟ್ಟೆ ಕಡೆ ನೋಡ್ತೀವೋ ಆಗ್ಲೇ ಎಲ್ಲಾ ಸಮಸ್ಯೆಗಳು ಶುರುವಾಗೋದು. ಇದು ಕೇವಲ ಊಟದ ವಿಚಾರದಲ್ಲಿ ಅಲ್ಲ, ಎಲ್ಲಾ ವಿಷಯದಲ್ಲೂ ಅಷ್ಟೇ. ಈ ಪ್ರೀತಿ ಪ್ರೇಮದ ವಿಚಾರಕ್ಕೆ ಬಂದ್ರೆ ಅದಕ್ಕೆ ಯಾವುದೇ ಎಲ್ಲೆಗಳಿಲ್ಲ, ಎಲ್ಲಾ ಎಲ್ಲೆಗಳನ್ನ ಮೀರಿದ್ದೇ ಪ್ರೀತಿ ಅಂತ ಹೇಳ್ತಾರೆ. ಈ ಮಾತನ್ನ ತಪ್ಪು ಅಂತ ಹೇಳ್ತಾ ಇಲ್ಲ. ಎಲ್ಲಾ ಎಲ್ಲೆಗಳನ್ನ ಮೀರೋ ಲೆವೆಲ್ಗೆ ಪ್ರೀತಿ ಇದೆ ಅಂದ್ರೆ ಅದು ಪವಿತ್ರ ಪ್ರೀತಿ ಆಗಿದ್ರೆ ಓಕೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸಡನ್ ಆಗಿ ಕೆಲವರಿಗೆ ಡೀಪ್ ಲವ್ ಶುರುವಾಗ್ಬಿಡುತ್ತೆ. ಅಂತ 99% ಕೇಸ್ಗಳಲ್ಲಿ ಹುಡುಗಿ ಹಿಂದೂ ಆಗಿರ್ತಾಳೆ. ಸರಿ, ಇದು ಪವಿತ್ರ ಪ್ರೀತಿನ ಅಂತ ಕೇಳಿ ತಿಳ್ಕೊಳ್ಳೋಣ ಅಂತ ನೋಡುವಷ್ಟರಲ್ಲಿ ಆ ಯುವತಿ ಜೀವವನ್ನೇ ಕಳ್ಕೊಂಡಿರ್ತಾಳೆ. ಇಂಥ ಪ್ರಕರಣಗಳು ವ್ಯಾಪಿಸ್ತಾ ಇರೋ ಹೊತ್ತಲ್ಲಿ ಛತ್ತೀಸ್ಗಢದಲ್ಲಿ ಹೊಸ ರೂಲ್ಸ್ ಒಂದು ಗಮನವನ್ನ ಸೆಳೀತಾ ಇದೆ. ಆಲ್ರೆಡಿ ಹೇಳಿರೋ ಹಾಗೆ ಛತ್ತೀಸ್ಗಢದಲ್ಲಿ ಇನ್ನು ಮುಂದೆ ಮುಸ್ಲಿಂ ವ್ಯಕ್ತಿಗಳು ಅಂತರ್ಧರ್ಮೀಯ ಮದುವೆ ಆಗೋದಕ್ಕೆ ವಕ್ಫ್ ಬೋರ್ಡ್ ಪರ್ಮಿಷನ್ ಕಡ್ಡಾಯ ಅನ್ನೋದು. ಇಲ್ಲಿ ಗಮನಿಸಬೇಕಾಗಿರೋ ವಿಷಯ ಅಂದ್ರೆ ಈ ರೂಲ್ಸ್ ಅನ್ನ ಛತ್ತೀಸ್ಗಢ ಸರ್ಕಾರ ತಂದಿರೋದು ಅಲ್ಲ, ಬದಲಿಗೆ ವಕ್ಫ್ ಬೋರ್ಡ್ ತಂದಿರೋದು. ಕೆಲವೊಂದು ಕಡೆಗಳಲ್ಲಿ ಸರ್ಕಾರ ಆದೇಶ ನೀಡಿದೆ ಅಂತ ಉಲ್ಲೇಖ ಮಾಡಿದ್ದಾರೆ. ಆದ್ರೆ ಬಹುತೇಕ ಸುದ್ದಿ ಮಾಧ್ಯಮಗಳ ಪ್ರಕಾರ ಈ ರೂಲ್ಸ್ ತಂದಿರೋದು ವಕ್ಫ್ ಬೋರ್ಡ್ ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ಸರ್ಕಾರದ ಸೂಚನೆ ಮೇರೆಗೆ ವಕ್ಫ್ ಬೋರ್ಡ್ ಈ ರೀತಿ ನಿಯಮ ತಂದಿದೆಯಾ ಅನ್ನೋದರ ಬಗ್ಗೆ ಕ್ಲಾರಿಟಿ ಸಿಗಬೇಕಿದೆ. ಯಾಕೆ ಈ ನಿಯಮ ಬಂದಿದೆ ಅನ್ನೋ ಬಗ್ಗೆ ಛತ್ತೀಸ್ಗಢ ವಕ್ಫ್ ಬೋರ್ಡ್ ಚೇರ್ಮನ್ ಸಲೀಂ ರಾಜ್ ವಿಚಾರಗಳನ್ನ ಬಿಚ್ಚಿಡ್ತಾ ಹೋಗ್ತಾರೆ. ಇದನ್ನು ನೋಡಿದ್ಮೇಲೆ ಈ ರೂಲ್ಸ್ ಬಗ್ಗೆ ನಿಮಗೆ ಇನ್ನಷ್ಟು ಕ್ಲಾರಿಟಿ ಸಿಗುತ್ತೆ. ಹಲವು ಉದ್ದೇಶಗಳೊಂದಿಗೆ ಈ ನಿಯಮ ತರಲಾಗ್ತಾ ಇದ್ದು, ಅದರಲ್ಲಿ ಮೊದಲನೆಯದಾಗಿ ಮುಸ್ಲಿಂ ಮದುವೆ ಅಂದ್ರೆ ನಿಖಾ ಯಾವತ್ತೂ ಮುಸ್ಲಿಂ ಪುರುಷ ಹಾಗೂ ಮುಸ್ಲಿಂ ಮಹಿಳೆ ನಡುವೆ ನಡೀಬೇಕು ಅನ್ನೋದು ಮೂಲ ಉದ್ದೇಶ. ಅಲ್ಲದೆ ಈ ಮದುವೆಗಳು ಸಾಂಪ್ರದಾಯಿಕವಾಗಿ ಇರಬೇಕು. ಆನಂತರ ಮ್ಯಾರೇಜ್ ಕಾಂಟ್ರಾಕ್ಟ್ ಅಂದ್ರೆ ನಿಖಾ ನಾಮ ನೀಡಲಾಗುತ್ತೆ. ಇಷ್ಟು ವರ್ಷಗಳ ಕಾಲ ಈ ನಿಖಾ ನಾಮ ಕೇವಲ ಉರ್ದುವಿನಲ್ಲಿ ನೀಡಲಾಗ್ತಾ ಇತ್ತು. ಆದ್ರೆ ಇದರಿಂದ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಬರ್ತಾ ಇರೋದ್ರಿಂದ ಸಮುದಾಯದ ಜನರಿಗೆ ವೋಟರ್ ಐಡಿ, ಪಾಸ್ಪೋರ್ಟ್ ಸೇರಿ ಇನ್ನಿತರೆ ಪ್ರಕ್ರಿಯೆಗಳಿಗೆ ಕಷ್ಟ ಆಗ್ತಾ ಇದೆ. ಆದ್ರಿಂದ ಇನ್ನು ಮುಂದೆ ಉರ್ದು ಜೊತೆಗೆ ಇಂಗ್ಲಿಷ್, ಹಿಂದಿಯಲ್ಲೂ ಕೂಡ ನಿಖಾ ನಾಮ ನೀಡೋ ವ್ಯವಸ್ಥೆ ಆಗಲಿದೆ. ಸಾಂಪ್ರದಾಯಿಕವಾಗಿ ಮದುವೆ ನಡೆಸಿಕೊಡೋದು ಮೌಲಾನಾ ಹಾಗೂ ಕಾಜಿ ಸೇರಿದಂತೆ ಇತರೆ ಧಾರ್ಮಿಕ ಹುದ್ದೆ ಹೊಂದಿರುವ ವ್ಯಕ್ತಿಗಳ ಜವಾಬ್ದಾರಿಯಾಗಿರುತ್ತೆ. ಒಂಥರ ಅವರೇ ಫೈನಲ್ ಆಗಿರ್ತಾರೆ ಅನ್ನೋದನ್ನ ತಿಳಿಸ್ತಾರೆ. ಆದ್ರೆ ಈ ರೂಲ್ಸ್ ನಲ್ಲಿ ಹೈಲೈಟ್ ಆಗ್ತಾ ಇರೋದು ಇದ್ಯಾವುದೂ ಅಲ್ಲ, ಅಂತರ್ಧರ್ಮೀಯ ಅನ್ನೋದನ್ನ ಹೇಳಲಾಗಿದೆ. ಅದರ ಬಗ್ಗೆ ವಿವರಣೆ ಏನು ಅನ್ನೋದನ್ನ ಕೇಳಿದಾಗ ಅಸಲಿ ವಿಚಾರಗಳನ್ನ ಬಿಚ್ಚಿಡ್ತಾ ಹೋಗ್ತಾರೆ. ಅದೇನು ಅಂದ್ರೆ, ಅಂತರ್ಧರ್ಮೀಯ ಕೇಸ್ಗಳಲ್ಲಿ ಮುಸ್ಲಿಮೇತರ ವ್ಯಕ್ತಿ ನಿಖಾ ಆಗ್ಬೇಕು ಅಂದ್ರೆ ಮೊದಲು ಇಸ್ಲಾಂ ಮೇಲೆ ನಂಬಿಕೆ ಇದೆ ಅನ್ನೋದನ್ನ ಡಿಕ್ಲೇರ್ ಮಾಡ್ಕೊಳ್ಬೇಕು, ಅರ್ಥಾತ್ ಮತಾಂತರ ಆಗ್ಬೇಕು. ಆಗ ಮಾತ್ರ ಮೌಲ್ವಿಗಳು ಹಾಗೂ ವಕ್ಫ್ ಬೋರ್ಡ್ ಇಂದ ನಿಖಾ ನಡೆಸೋದಕ್ಕೆ ಪರ್ಮಿಷನ್ ಸಿಗುತ್ತೆ ಹಾಗೂ ಅದನ್ನ ಧಾರ್ಮಿಕವಾಗಿ ಮಾನ್ಯ ಮಾಡಲಾಗುತ್ತೆ. ಇದು ಇಲ್ಲದೆಯೇ ಕಾನೂನು ಮುಖಾಂತರ ಮದುವೆ ಆಗ್ತಾರೆ, ಮತಾಂತರ ಆಗೋದಿಲ್ಲ ಅಂದ್ರೆ ಅದನ್ನ ನಾವು ಮಾನ್ಯ ಮಾಡೋದಿಲ್ಲ, ಅದು ಕೇವಲ ಕೋರ್ಟ್ ಮೂಲಕ ನಡೆಯುವ ಮದುವೆ ಆಗಿರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇದು ಹಲವು ರೀತಿಯ ಚರ್ಚೆಗಳಿಗೆ ದಾರಿ ಮಾಡಿಕೊಡ್ತಾ ಇದೆ. ಇದನ್ನ ವಿವರಿಸೋ ಮೊದಲು ಸಲೀಂ ರಾಜ್ ಕಡೆಯಿಂದ ಬಂದಿರೋ ಇನ್ನಷ್ಟು ವಿಚಾರಗಳ ಕಡೆಗೆ ನೋಡ್ಬೇಕಾಗುತ್ತೆ. ಮಾಧ್ಯಮಗಳಿಗೆ ಡೀಟೇಲ್ಸ್ ಕೊಡೋ ಹೊತ್ತಲ್ಲಿ ಲವ್ ಜಿಹಾದ್ ಆಯಾಮದಲ್ಲಿ ಈ ನಿಯಮದಿಂದ ಪ್ರಯೋಜನ ಇದೆಯಾ ಅಥವಾ ಅದರ ಬಗ್ಗೆ ನಿಮ್ಮ ಸ್ಟ್ಯಾಂಡ್ ಏನು ಅನ್ನೋದನ್ನ ಕೇಳ್ತಾರೆ. ಅದಕ್ಕೆ ಉತ್ತರಿಸೋ ಅವರು, ಇಂಥ ಕೇಸ್ಗಳು ನಡೀಬಾರದು ಅನ್ನೋದು ನಮ್ಮ ಉದ್ದೇಶ ಕೂಡ ಹೌದು. ಸರಿಯಾದ ರೀತಿಯಲ್ಲಿ ಧಾರ್ಮಿಕ ಮಾನ್ಯತೆ ಪಡೆದರೆ ಮಾತ್ರ ಅವರನ್ನ ನಾವು ಬೆಂಬಲಿಸ್ತೀವಿ, ಇಲ್ಲ ಅಂದ್ರೆ ನಾವು ಅವರನ್ನ ಬೆಂಬಲಿಸೋದಿಲ್ಲ, ಲೀಗಲ್ ಆಕ್ಷನ್ ಕೂಡ ತೆಗೆದುಕೊಳ್ಳೋ ಸಾಧ್ಯತೆ ಇರುತ್ತೆ ಅಂತ ಹೇಳಿದ್ದಾರೆ. ಅಲ್ಲದೆ ಈ ರೀತಿಯ ಇಂಟರ್ಫೈತ್ ಅರ್ಥಾತ್ ಅಂತರ್ಧರ್ಮೀಯ ವಿವಾಹಗಳಿಂದ ಸಮಾಜದಲ್ಲಿ ಸ್ವಾಸ್ಥ್ಯ ಹಾಳಾಗ್ತಾ ಇದೆ. ಎರಡು ಧರ್ಮಗಳ ನಡುವೆ ಸಮಸ್ಯೆ ಆಗೋದು, ಗಲಾಟೆ, ಗದ್ದಲ, ಕೋಮುಗಲಭೆ ಇದೆಲ್ಲದಕ್ಕೂ ಕೂಡ ಇದು ದಾರಿ ಮಾಡಿ ಕೊಡ್ತಾ ಇದೆ. ಇದು ಇಂಥ ಹಂತಕ್ಕೆ ಹೋಗಬಾರದು ಅನ್ನೋ ಉದ್ದೇಶ ಕೂಡ ನಮಗೆ ಇದೆ. ಅದರಿಂದ ಧಾರ್ಮಿಕ ಮಾನ್ಯತೆ ಸಿಗಬೇಕು ಅಂದ್ರೆ ನಮ್ಮ ನಿಯಮಗಳು ಫಾಲೋ ಆಗ್ಲೇಬೇಕು ಅನ್ನೋದನ್ನ ವಕ್ಫ್ ಬೋರ್ಡ್ ಹೇಳ್ತಾ ಇದೆ. ಈಗ ಈ ನಿಯಮ ಏನು ಅನ್ನೋದರ ಬಗ್ಗೆ ಕ್ಲಾರಿಟಿ ಸಿಕ್ಕಂತಾಯ್ತು. ಮೊದಲಿಗೆ ಇದರ ಡಿಸ್ಅಡ್ವಾಂಟೇಜ್ ಏನು ಅನ್ನೋದನ್ನ ನೋಡ್ತಾ ಹೋದ್ರೆ, ವಕ್ಫ್ ಬೋರ್ಡ್ ಅಂತರ್ಧರ್ಮೀಯ ಮದುವೆ ಆಗಬಾರ್ದು ಅನ್ನೋ ರೂಲ್ಸ್ ಮಾಡಿಲ್ಲ.
ಬದಲಾಗಿ ನಿಖಾ ಆಗ್ಬೇಕು ಅಂದ್ರೆ ಮತಾಂತರ ಆಗಿರ್ಲೇಬೇಕು ಅನ್ನೋದನ್ನ ಹೇಳ್ತಾ ಇದೆ. ಇದೊಂಥರ ಸೇಫ್ ಗೇಮ್ ಎನಿಸ್ಕೊಳ್ತಾ ಇದೆ. ಇದು ಹೇಗೆ ಮಿಸ್ಯೂಸ್ ಆಗ್ಬೋದು ಅಂದ್ರೆ, ಯಾರಾದ್ರೂ ಒಬ್ಬ ಹಿಂದೂ ಯುವತಿಯನ್ನ ಗಾಢವಾಗಿ ಪ್ರೀತಿಸ್ತಾನೆ, ಇನ್ನೇನು ನೀನು ಮತಾಂತರ ಆಗ್ಬಿಟ್ರೆ ನಾವು ಲೈಫ್ ಟೈಮ್ ಚೆನ್ನಾಗಿ ಒಟ್ಟಿಗೆ ಇರ್ಬೋದು ಅಂತ ಪ್ರಾಮಿಸ್ ಮಾಡ್ತಾನೆ. ಕೆಲ ಹಿಂದೂ ಹೆಣ್ಣು ಮಕ್ಕಳ ಮೆದುಳಲ್ಲಿ ಕೆಲವು ಕನೆಕ್ಷನ್ ಸರಿಯಾಗಿ ಇಲ್ಲದೆ ಇರೋದ್ರಿಂದ ಹೌದೌದು ಅಂತ ಒಪ್ಪಿ ಮತಾಂತರ ಆಯ್ತು ಅಂದ್ರೆ ಯಾವುದೇ ಸಮಸ್ಯೆ ಇಲ್ಲದೆ ವಕ್ಫ್ ಬೋರ್ಡ್ ನೇತೃತ್ವದಲ್ಲಿ ಅಧಿಕೃತವಾಗಿ ಮತಾಂತರ ಹಾಗೂ ನಿಖಾ ನಡೆಯೋದಕ್ಕೆ ಇದು ದಾರಿ ಮಾಡಿಕೊಟ್ಟಂತೆ ಆಗ್ಲಿಲ್ವಾ ಅನ್ನೋ ಪ್ರಶ್ನೆಗಳು ಈಗ ಹುಟ್ಟಿವೆ. ಅಲ್ಲದೆ ಒಂದು ವೇಳೆ ಮತಾಂತರ ಇಲ್ಲದೆ ಯಾರಾದ್ರೂ ಕೋರ್ಟ್ ಮೂಲಕ ಮದುವೆ ಆಗಿ ಕೊನೆಗೆ ಅದು ದೇಶದಾದ್ಯಂತ ಸುದ್ದಿ ಆಗೋ ರೀತಿಯ ಅಂತ್ಯವಾದ್ರೆ ಆಗ ಅದಕ್ಕೂ ನಮಗೂ ಸಂಬಂಧ ಇಲ್ಲ, ನಾವು ಆಲ್ರೆಡಿ ಹೇಳಿದ್ವಿ ಅಂತ ವಕ್ಫ್ ಬೋರ್ಡ್ ಜಾರಿಕೊಳ್ಳೋ ಸಾಧ್ಯತೆಯೂ ಇರುತ್ತೆ. ಇದರಿಂದ ಅಡ್ವಾಂಟೇಜ್ ಏನು ಅನ್ನೋದನ್ನ ನೋಡ್ತಾ ಹೋದ್ರೆ, ಬಹುತೇಕ ಜಿಹಾದ್ ಪ್ರಕರಣಗಳಲ್ಲಿ ಹೆಣ್ಣು ಮಕ್ಕಳನ್ನ ನಂಬಿಸೋ ಸಲುವಾಗಿ ನಿನಗೆ ನಾನು ಯಾವ ರೀತಿ ರಿಸ್ಟ್ರಿಕ್ಷನ್ ಹಾಕೋದಿಲ್ಲ, ನಿನ್ನಿಷ್ಟ ಬಂದಂತೆ ನೀನಿರು, ನನ್ನಿಷ್ಟ ಬಂದಂತೆ ನಾನಿರ್ತೀನಿ, ನಾವು ಬೇರೆಯವರ ರೀತಿ ಅಲ್ವೇ ಅಲ್ಲ, ನಮ್ಮದು ಸೀದಾ ಸ್ವರ್ಗದಿಂದಲೇ ಅನೌನ್ಸ್ ಆಗಿರೋ ಪವಿತ್ರ ಪ್ರೇಮ ಅಂತ ಹೇಳಲಾಗುತ್ತೆ. ಮದುವೆಯಾದ ಬಳಿಕವೂ ಹೀಗೆ ಅಂತ ನಂಬಿಸ್ತಾರೆ ಅನ್ನೋ ಆರೋಪ ಇದೆ. ಆದ್ರೆ ಮದುವೆ ಆದ್ಮೇಲೆ ನಿನ್ನಿಷ್ಟ ನನ್ನಿಷ್ಟ ಎರಡು ಒಂದೇ ಇಷ್ಟ ಆಗೋ ರೀತಿಯಲ್ಲಿ ವಾತಾವರಣ ಸೃಷ್ಟಿ ಆಗ್ಬಿಡುತ್ತೆ. ಇಂಥ ಹೊತ್ತಲ್ಲಿ ನಿಖಾ ಮಾಡ್ಕೊಳ್ಳುವಾಗ ಮೊದಲೇ ಮತಾಂತರ ಅನ್ನೋ ಸಬ್ಜೆಕ್ಟ್ ಬಂತು ಅಂದ್ರೆ ಆಗ ಹೆಣ್ಣು ಮಕ್ಕಳಿಗೆ ಯೋಚಿಸೋದಕ್ಕೆ ಇನ್ನೊಂದು ಅವಕಾಶ ಸಿಕ್ಕಂತಾಗುತ್ತೆ. ಹಿಂದೆ ಸರಿಯೋ ಹಾಗಿದ್ರೆ ಆಗ ಹಿಂದೆ ಸರಿಬಹುದು. ಆದ್ರೆ ಅಲ್ಲಿಯ ತನಕ ಹೋದವರು ಹಿಂದೆ ಸರಿಯೋ ಸಾಧ್ಯತೆ ಬಹಳ ಕಡಿಮೆ ಇರೋದ್ರಿಂದ ಇದು ದುಷ್ಪರಿಣಾಮ ಬೀರೋ ಸಾಧ್ಯತೆ ಇದೆ ಅನ್ನೋ ಮಾತುಗಳೇ ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ಇನ್ನು ಇದರಿಂದ ಸರ್ಕಾರಕ್ಕೆ ಯಾವ ರೀತಿಯ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ ನೋಡ್ತಾ ಹೋದ್ರೆ ಪ್ರತಿಯೊಂದಕ್ಕೂ ದಾಖಲೆಗಳು ಸಿಗುತ್ತೆ ಅನ್ನೋದು. ವಕ್ಫ್ ಬೋರ್ಡ್ ಹೇಳೋ ಪ್ರಕಾರ ಮತಾಂತರ ಆಗದವರಿಗೆ ಮಾನ್ಯತೆ ಕೊಡೋದಿಲ್ಲ, ಮತಾಂತರಕ್ಕೆ ಮಾತ್ರ ಮಾನ್ಯತೆ ಅನ್ನೋದು. ಈ ರೀತಿ ಮಾನ್ಯತೆ ಪಡೆದ ಎಷ್ಟು ಜೋಡಿಗಳು ಇದ್ದಾರೆ, ಅದರಲ್ಲಿ ಎಷ್ಟು ಜನರು ಬದುಕಿದ್ದಾರೆ, ಎಷ್ಟು ಜನರು ಅಪಾಯದಲ್ಲಿದ್ದಾರೆ, ಎಲ್ಲವೂ ಕೂಡ ವಕ್ಫ್ ದಾಖಲೆಗಳಲ್ಲಿ ಸಿಗ್ತಾ ಹೋಗುತ್ತೆ. ಈ ರೀತಿ ಮಾನ್ಯತೆ ಪಡೆಯೋ ಮುನ್ನ ಅಂತರ್ಧರ್ಮೀಯ ವ್ಯಕ್ತಿಯ ಕುಟುಂಬ ಒಪ್ಪಿತಾ ಅಥವಾ ಒಪ್ಪಿಸಲಾಯ್ತಾ ಅನ್ನೋದನ್ನ ತಿಳಿದುಕೊಳ್ಳೋದು ಸುಲಭ ಆಗುತ್ತೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಮಾನ್ಯತೆ ಸಿಕ್ಕ ಬಳಿಕ ಆಗುವ ಅನಾಹುತಗಳ ಸಂಖ್ಯೆ ಹೆಚ್ಚಾಯ್ತು ಅಂದ್ರೆ ಮುಂದಿನ ಆಕ್ಷನ್ ತೆಗೆದುಕೊಳ್ಳೋದಕ್ಕೆ ದಾಖಲೆಗಳು ಸಹಾಯ ಮಾಡುತ್ತೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ಆದ್ರೆ ಈ ರೂಲ್ಸ್ ನೋಡಿ ಬಹುತೇಕರು ಹೇಳ್ತಾ ಇರೋದು, ಪುರುಷರ ಅಂತರ್ಧರ್ಮೀಯ ಮದುವೆಗೆ ಬೋರ್ಡ್ ಅನುಕೂಲ ಮಾಡಿಕೊಡುತ್ತೆ, ಆದ್ರೆ ತಮ್ಮ ಯುವತಿಯರ ವಿಚಾರದಲ್ಲಿ ಪರ್ಮಿಷನ್ ಕೊಡಲ್ಲ ಅಂತ. ಆದ್ರೆ ಈಗ ಯಾರು ಯೋಚಿಸದ ವಿಷಯ ಏನಂದ್ರೆ, ಇಷ್ಟೊತ್ತು ನೋಡ್ತಾ ಇರೋದು ಒಂದು ಧರ್ಮದ ಮಾನ್ಯತೆ ಹಾಗೂ ಪರ್ಮಿಷನ್ಗಳ ಬಗ್ಗೆ. ಹಾಗಿದ್ರೆ ಮತ್ತೊಂದು ಧರ್ಮೀಯರಿಗೆ ಮಾನ್ಯತೆ ಬೇಡವಾ? ಅವರನ್ನ ಯಾರು ಕಂಟ್ರೋಲ್ ಮಾಡೋದೇ ಇಲ್ವಾ? ರೀತಿ ನೀತಿ ನಿಯಮ ಯಾವುದೂ ಇಲ್ವಾ? ಅಥವಾ ಅವರು ಮಾತ್ರ ಸಂವಿಧಾನಕ್ಕೆ ಬದ್ಧರಾಗಿ ಕೋರ್ಟ್ ನಿರ್ಧಾರಗಳಿಗೆ ಓಕೆ ಅಂತಿದ್ದಾರಾ ಅನ್ನೋದು. ಸದ್ಯಕ್ಕೆ ಈ ರೂಲ್ಸ್ ಹೈಲೈಟ್ ಆಗ್ತಾ ಇದೆ. ಆದ್ರೆ ಇದಕ್ಕೂ ಮೇಲೆ UCC ಅನ್ನೋದು ಜಾರಿ ಆಯ್ತು ಅಂದ್ರೆ ನಂತರದಲ್ಲಿ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.